ಒಂದು ಅಜ್ಜಿ ಇರ್ತಾಳೆ ಊರಲ್ಲಿ. ಅಜ್ಜಿ ಏನ್ ಮಾಡ್ತಿರ್ತಾಳೆ, ಪ್ರತಿ ದಿವಸ ಪತ್ರ ಬರಿತಿರ್ತಾಳೆ. ಯಾರಿಗೆ? ದೇವರಿಗೆ. ದೇವ್ರೆ, ನನ್ಗೆ ವಯಸ್ಸಾಯ್ತು, ಊಟ ಮಾಡಕ್ ದುಡ್ಡಿಲ್ಲ, ನೀನು ನನಗೆ ನನ್ನ ಅಕೌಂಟ್ಗೆ ದುಡ್ಡು ಕಳಿಸು ಅಥವಾ ಮನಿ ಆರ್ಡರ್ ಮಾಡು ಅಂತ ಬರಿತಾ ಇರ್ತಾಳೆ. ಪತ್ರ ಬರೆದು ಇಲ್ಲಿಂದ ಹಾರಿ ಬಿಡೋದು. ಇಲ್ಲಿಂದ ಹಾರಿ ಬಿಟ್ರೆ ಅದು ಲೋಕಾಪುರ ಸ್ಟೇಷನ್ ಮೇಲೆ ದಾಟ್ಕೊಂಡು ಹೋಗ್ತಾ ಇತ್ತು. ನಿಮ್ಮೂರು ಸ್ಟೇಷನ್ ಲೋಕಾಪುರ ಅಲ್ವಾ? ದಿನ ಬರೆಯೋಳು. ಅಲ್ಲಿ ದಿನ ಲೋಕಾಪುರ ಪೊಲೀಸ್ನವ್ರು ಓದ್ತಾ ಇದ್ರು ಅಂತ ಕುತ್ಕೊಂಡು. ಅವ್ರಿಗೆ ಪಾಪ ಆಕಿ ಕಷ್ಟ ನೋಡಕ್ ಆಗ್ಲಿಲ್ಲ. ದೇವ್ರೇನ್ ದುಡ್ಡು ಕೊಡ್ತಾನ? ಕೊಡಲ್ಲ. ಲೋಕಾಪುರ ಪತ್ರದಲ್ಲಿ ಬರ್ತಿದ್ರು, ದೇವ್ರೆ ನನಗೆ 50,000 ರೂಪಾಯಿ ಕಳಿಸು ಅಂತ ಬರಿತಾ ಇದ್ಲು ಅಜ್ಜಿ. ಕೊನೆಗೆ ಲೋಕಾಪುರ ಪೊಲೀಸ್ನವ್ರು ಏನ್ ಮಾಡ್ಬಿಡ್ತಾರೆ, ಅವರೇ ಎಲ್ಲ ಸಂಬಳದಿಂದ ಸೇರಿಸಿ ಒಂದು 25,000 ಸೇರಿಸಿ ಅವ್ರಿಗೆ ಯಾರಿಗೆ ಕೊಟ್ರು? ಅಜ್ಜಿಗೆ ತಂದು ಕೊಡ್ತಾರೆ. ಅಜ್ಜಿಗೆ ಖುಷಿ ಆಯ್ತು. ಪೊಲೀಸ್ನೆಲ್ಲ ಅಪ್ಪ ದೇವ್ರು ಕೊಟ್ನಾ, ಒಳ್ಳೇದಾಯ್ತು ಅಂತ ಫುಲ್ಲ ಹೇಳ್ತಾಳೆ. ನೆಕ್ಸ್ಟ್ ಡೇ ಮತ್ತೆ ಪತ್ರ ಬರೀತಾಳೆ. ಮತ್ತೆ ಆ ಪತ್ರ ಯಾರ ಮುಖಾಂತರ ಹಾರ್ಕೊಂಡು ಹೋಗುತ್ತೆ? ಲೋಕಾಪುರ ಪೊಲೀಸ್ ಸ್ಟೇಷನ್ ಮೇಲೆ ದಾಟ್ಕೊಂಡು ಹೋಗೋದು. ಅವಾಗ ಮತ್ತೆ ಪೊಲೀಸರು ತಗೊಂಡು ಹೋಗ್ತಾರೆ. ಆ ಪತ್ರದಲ್ಲಿ ಏನ್ ಬರ್ದಿತ್ತಾಳೆ ಗೊತ್ತಾ ಅಜ್ಜಿ? ದೇವ್ರೆ, ತುಂಬಾ ಧನ್ಯವಾದಗಳು, ನಂಗೆ ಏನ್ ಮಾಡಿದೆ ನೀನು? 50,000 ಕೇಳಿದ್ದೆ, 25,000 ಕೊಟ್ಟು ಕಳ್ಸಿದ್ಯಾ. ಕೊಡೋದು ಕೊಟ್ಟಿದ್ಯಾ, ನೆಕ್ಸ್ಟ್ ಟೈಮ್ ಪೊಲೀಸರ ಕೈಲಿ ಕೊಟ್ಟು ಕಳಿಸ್ಬೇಡ. ಯಾಕಂತಂದ್ರೆ ನೀನು 50,000 ಕೊಟ್ಟಿದ್ದೆ, ಪೊಲೀಸ್ನವ್ರು 25,000 ಇಟ್ಕೊಂಡು ಇನ್ನು 25,000 ನನಗೆ ಕೊಟ್ಟವ್ರೆ. ಸೊ ಇದು ಪೊಲೀಸರ ಪರಿಸ್ಥಿತಿ. ಬಟ್ ಪೊಲೀಸರು ಎಲ್ಲರೂ ಹಂಗಿಲ್ಲ, ಒಳ್ಳೆ ಪೊಲೀಸರು ಕೂಡ ಇದ್ದಾರೆ. ದಯವಿಟ್ಟು ನಿಮ್ಮೂರಿಗೆ ಬಂದಾಗ ಪೊಲೀಸರ ಬಗ್ಗೆ ಚೆನ್ನಾಗಿ ಮಾತಾಡಿಸಿ. ನಿಮ್ಮದೇ ರಕ್ಷಣೆಗೋಸ್ಕರ ಪೊಲೀಸರು ಹಗಲಿರುಳು ದುಡಿತಾರೆ. ನಿಮ್ಮ ಮನೆ